ಗಾನವಿ ಕೇಸ್ಗೆ ಇದೀಗ ಹೊಸದೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ಲವ್ ಕಹಾನಿಗೆ ಪತಿ ಬಲಿಯಾದ್ರ? ಹಾಗಾದ್ರೆ ಸ್ಫೋಟಕವಾದಂತಹ ಟ್ವಿಸ್ಟ್ ಇದು. ಹನಿಮೂನ್ ವೇಳೆ ಗಾನವಿ ಲವ್ ವಿಷಯ ಬಯಲಾಯ್ತಂತೆ. ಗಾನವಿ ಪೋಷಕರ ವಿರುದ್ಧ ಇದೀಗ FIR ದಾಖಲಾಗಿದೆ. ಗಾನವಿ ಪತಿ ಸೂರಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಂತಹ ಬೆನ್ನಲೆಯಲ್ಲೇ ಸಂಬಂಧದಿಂದ ಈ ಒಂದು FIR ದಾಖಲಾಗಿರುವಂಥದ್ದು. ಸುಳ್ಳು ಆರೋಪಕ್ಕೆ ಸೂರಜ್ ಸಾವು ಅಂತ ದೂರು ನೀಡಲಾಗಿದೆ. ಹನಿಮೂನ್ಗಾಗಿ ಇವರು ಶ್ರೀಲಂಕಾಗೆ ಹೋದಂತಹ ಸಂದರ್ಭದಲ್ಲಿ ಅರ್ಧಕ್ಕೆ ವಾಪಸ್ ಆಗಿದ್ರು. ಹನಿಮೂನ್ಗೆ ತೆರಳದಂತಹ ಸಂದರ್ಭದಲ್ಲಿ ಸೂರಜ್ಗೆ ಗಾನವಿಯ ಲವ್ ವಿಷಯ ಏನಾದ್ರು ಬಯಲಾಯ್ತಾ ಅನ್ನುವಂಥದ್ದು, ಆ ಬಗ್ಗೆ ಸಾಕಷ್ಟು ಊಹಾಪೋಹಗಳು, ಅನುಮಾನಗಳು ಈಗ ಹುಟ್ಟಾಗ್ತಿರುವಂಥದ್ದು. ಶ್ರೀಲಂಕಾಕ್ಕೆ ತೆರಳಿದಂತಹ ವೇಳೆಯಲ್ಲಿ ಆಕೆಯ ಲವ್ ವಿಷಯ ಬಯಲಾಗಿದೆ. ಹನಿಮೂನ್ನಿಂದ ಅರ್ಧಕ್ಕೆ ಆ ಕಾರಣಕ್ಕೆ ಪತ್ನಿ ಇಬ್ರು ವಾಪಸ್ ಬಂದ್ರ ಅಂತ. ಹರ್ಷ ಅಂಬಾತನನ್ನ ಆಕೆ ಪ್ರೀತಿಸ್ತಿದ್ದೇನೆ, ಮದುವೆ ಆಗ್ತೇನೆ ಅಂತ ಕೂಡ ಹೇಳಿದ್ಲಂತೆ. ಪತ್ನಿ ಮಾತು ಕೇಳಿ ಗಂಡ ಸೂರಜ್ ಆ ಟೈಮ್ನಲ್ಲಿ ಶಾಕ್ ಆಗಿದ್ರು. ಅದಕ್ಕೆ ಹನಿಮೂನ್ನಿಂದ ವಾಪಸ್ ಬಂದ್ರು ಅನ್ನೋ ಮಾಹಿತಿ ಸಿಗ್ತಿದೆ. ಗಾನವಿ ಕೇಸ್ನಲ್ಲಿ ಸಾಕಷ್ಟು ಟ್ವಿಸ್ಟ್ ಮೇಲಿಂದ ಮೇಲೆ ಸಿಗ್ತಾನೆ ಇರುವಂತದ್ದು. ಈ ವಿಷಯ ಮುಚ್ಚಿಟ್ಟು ಗಾನವಿ ಸೂರಜ್ ಮೇಲೆ ಸುಳ್ಳು ಆರೋಪ ಮಾಡಿದ್ರ? ಹಾಗಾದ್ರೆ ಗಾನವಿ ಸಹೋದರರಿಂದ ಸೂರಜ್ಗೆ ಜೀವ ಬೆದರಿಕೆ ಕೂಡ ಬಂದಿತ್ತಂತೆ. ಈ ಎಲ್ಲಾ ವಿಚಾರಗಳಿಂದ ನೊಂದು ಇದೀಗ ಸೂರಜ್ ಸಾವಾಗಿರುವಂತದ್ದು. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ನೀಡಲಾಗಿದೆ. 9 ಮಂದಿಯ ಮೇಲೆ FIR ದಾಖಲಿಸಿದ್ದಾರೆ ಪೊಲೀಸರು. ಗಾನವಿಯ ಆತ್ಮಹತ್ಯೆ ಕೇಸ್ನಲ್ಲಿ ಹೊಸದೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಗಾನವಿ ಹಾಗೂ ಸೂರಜ್ ನಡುವಿನ ಸಂಬಂಧದಲ್ಲಿ ಸೂರಜ್ ಮೇಲೆ ಈ ಹಿಂದೆ ಸಾಕಷ್ಟು ಆರೋಪಗಳು ಸೂರಜ್ ಹಾಗೂ ಅವರ ಕುಟುಂಬದ ಮೇಲೆ, ಅವರ ತಂದೆ ತಾಯಿಯ ಮೇಲೆ ಕೇಳಿ ಬಂದಿತ್ತು. ಆದರೆ ಇದೀಗ ಹನಿಮೂನ್ಗೆ ಹೋದಂತಹ ಸಂದರ್ಭದಲ್ಲಿ ಗಾನವಿಯ ಹಿಂದಿನ ಲವ್ ಕಹಾನಿ ಆಕೆ ಹೇಳಿ ಅದನ್ನ ಸೂರಜ್ ಮುಂದೆ ಬಯಲು ಮಾಡಿಕೊಂಡಿದ್ದಾರೆ. ನಾನು ಒಬ್ಬನ ಪ್ರೀತಿಸ್ತಿದ್ದೇನೆ, ಹರ್ಷ ಎಂಬಾತನನ್ನ ಪ್ರೀತಿಸಿದ್ದೇನೆ, ಅವನನ್ನೇ ಮದುವೆ ಆಗ್ತೇನೆ ಅಂತ ಕೂಡ ಗಾನವಿ ಹೇಳ್ಕೊಂಡಿದ್ರಂತೆ. ಈ ಒಂದು ವಿಚಾರದಿಂದ ಸೂರಜ್ಗೆ ಶಾಕ್ ಆಗಿದೆ. ಹಾಗಾಗಿ ಹನಿಮೂನ್ನಿಂದ ಇಬ್ಬರು ಪತಿ ಪತ್ನಿಯರು ವಾಪಸ್ ಆಗಿದ್ದಾರೆ. ಈ ವಿಚಾರವಾಗಿ ಗಾನವಿಯ ಅಣ್ಣನಿಂದ ಸೂರಜ್ಗೆ ಬೆದರಿಕೆ ಕೂಡ ಬಂದಿತ್ತು. ಈ ಎಲ್ಲ ಕಾರಣಗಳಿಂದ ಹಾಗಾದ್ರೆ ಸೂರಜ್ ಆತ್ಮಹತ್ಯೆ ಮಾಡಿಕೊಂಡಿದ್ರ ಹಾಗಾದ್ರೆ ಅನ್ನೋಂಥದ್ದು. ಈ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಹೇಳಿ, ಗಾನವಿ ಕೇಸ್ಗೆ ಮೇಲಿಂದ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಇದೀಗ ಗಾನವಿಯ ಒಂದು ಕುಟುಂಬದ ಮೇಲೂ ಆರೋಪ ಕೇಳಿ ಬಂದಿರುವಂಥದ್ದು. ಗಾನವಿಗೆ ಈ ಹಿಂದೆ ಒಂದು ಲವ್ ಕಹಾನಿ ಇತ್ತು, ಅದನ್ನ ಹೇಳ್ಕೊಂಡ್ರು, ಹಾಗಾಗಿ ಸೂರಜ್ಗೆ ಬೇಜಾರಾಯ್ತು ಅನ್ನುವಂಥದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರುಣ್? ಮಂಜರಿ ಏನಂದ್ರೆ, ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅವರ ಗಾನವಿ ಅವರ ಅಂದ್ರೆ ಸೂರಜ್ ಯಾರಿದ್ದಾರೆ, ಅವರ ಅಣ್ಣ ಅವರ ವೈಫ್ ಏನಿದೀಗ ಒಂದು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಸೂರಜ್ ಆತ್ಮಹತ್ಯೆಗೆ ಏನು ಗಾನವಿಯ ಪೋಷಕರು 9 ಜನ ಸೇರಿ ಎಲ್ಲರೂ ಸಹ ಕಾರಣ ಆಗಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿರುವಂತದ್ದು. ಗಾನವಿ ಪೋಷಕರೇ ಈ ಒಂದು ಸೂರಜ್ ಆತ್ಮಹತ್ಯೆ ಮಾಡಕ್ಕೆ ಪ್ರಮುಖವಾದ ಕಾರಣ. ಯಾಕಂದ್ರೆ ಅವರು ಮಾನಹಾನಿಕಾರಕ ಒಂದು ಆರೋಪಗಳನ್ನ ಏನು ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತೆ ಮಾಧ್ಯಮಗಳಿಗೂ ಸಹ ಹೇಳಿಕೆಯನ್ನ ಕೊಟ್ಟಿದ್ರು. ಇದರಿಂದ ಸೂರಜ್ ಸಾಕಷ್ಟು ಮನನೊಂದಿದ್ದ ಅಂತ ಹೇಳ್ಬಿಟ್ಟು ಅವರ ಅತ್ತಿಗೆ ಈಗ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏನೋ ಶ್ರೀಲಂಕಾಗೆ ಒಂದು ಹನಿಮೂನ್ಗೆ ಹೋಗಿದ್ರು, ಆ ಒಂದು ಸಂದರ್ಭದಲ್ಲಿ ಗಾನವಿ ಸೂರಜ್ ಬಳಿ ಹೇಳ್ಕೊಂಡಿರುವಂತದ್ದು. ಬೇರೆ ಯುವಕನನ್ನ ನಾನು ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ಮನೆಯವರ ಒತ್ತಾಯದ ಮೇರೆಗೆ ನಾನು ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಸೂರಜ್ ಮುಂದೆ ಏನು ಗಾನವಿ ಹೇಳ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಒಂದು FIR ನಲ್ಲಿ ಉಲ್ಲೇಖನ ಮಾಡಿರುವಂತದ್ದು. ಅದಾದ ನಂತರ ಏನು ಇಬ್ರು ಸಹ ಅವರು ಅಲ್ಲಿಂದ ವಾಪಸ್ ಬಂದಿರುವಂತದ್ದು ಅಂತ ಗೊತ್ತಾಗಿರುವಂತದ್ದು. ಹಾಗಾಗಿ ಏನು ಆಕೆ ಬಂದಂತ ಸಂದರ್ಭದಲ್ಲಿ ಬಂದ ನಂತರ ಏನು ತಾಯಿ ಮನೆಗೆ ಆಕೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಏನು ಸೂರ್ಬಾಯಿ ಅವರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಆ ದೂರ ಕೊಟ್ಟ ನಂತರ ಪೊಲೀಸ್ ಠಾಣೆಯಲ್ಲಿ ಸಹ FIR ಆಗಿತ್ತು. ಸೊ ಅದಕ್ಕೆ ಎದುರಿ ಅವರು ಏನೋ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಅದರಲ್ಲಿ ಸೂರಜ್ ಸಾವನ್ನಪ್ಪಿದ್ರೆ ಸೂರಜ್ ಅವರ ತಾಯಿ ಏನು ಅವರು ಜಯಂತಿ ಏನಿದ್ದಾರೆ, ಸೊ ಅವರು ಒಂದು ಆತ್ಮಹತ್ಯೆಗೆ ಯತ್ನಿಸಿ ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ನೂ ಸಹ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸೊ ಇದೆಲ್ಲನೂ ಸಹ ಪ್ರಮುಖವಾದ ಕಾರಣ ಏನಂದ್ರೆ ಅವರ ತಾಯಿ ಏನಿದ್ದಾರೆ, ಅವರು ಗಾನವಿಯವರ ತಾಯಿ ಏನಿದ್ದಾರೆ, ರಾಧಾ ಇರ್ಬೋದು, ಅವರ ಚಿಕ್ಕಮ್ಮ ಮತ್ತೆ ದೊಡ್ಡಪ್ಪ ಇರ್ಬೋದು, ಮತ್ತೆ 9 ಜನರ ವಿರುದ್ಧ ಇದೀಗ ಒಂದು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಅವರ ಅತ್ತಿಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ದಾಖಲಿಸಿಕೊಂಡು ಪೊಲೀಸರು ಇದೀಗ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಯಾರ್ಯಾರು ಕೊಟ್ಟಿದ್ದಾರೆ, ರಾಧಾ ಇರ್ಬೋದು, ಮತ್ತೆ ಮಹಾದೇವ, ಅಭಿಷೇಕ್, ಮತ್ತೆ ಅವರ ಸಂಬಂಧಿಕರು 9 ಜನರು ಅವತ್ತು ಯಾರೋ ಒಂದು ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು. ಮತ್ತೆ ಮಾಧ್ಯಮಗಳಲ್ಲಿ ಯಾರೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು ಅವರ ವಿರುದ್ಧ
ಏನು ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈ ವಿದ್ಯಾರಣ್ಯಪುರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. 28ನೇ ತಾರೀಕು ಅವರ ಅತ್ತಿಗೆ ಯಾರು ಸಿಂಧು ಅಂತಿದ್ದಾರೆ, ಸೊ ಅವರು ಹೋಗ್ಬಿಟ್ಟು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸೂರಜ್ ಆತ್ಮಹತ್ಯೆಗೆ ಇವರೆಲ್ಲರೂ ಸಹ ಕಾರಣ. ಸೂರಜ್ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಸೂರಜ್ಗೆ ಏನು ನಪುಂಸಕ ಅಂದಿದ್ರು, ಮತ್ತೆ ಬೇರೆ ಬೇರೆ ರೀತಿಯೆಲ್ಲ ಆತನ ಒಂದು ಮಾನಸಿಕ ಕುಗ್ಗುವ ತರ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದೆ. ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ದೂರನ್ನ ಕೊಟ್ಟಿರುವಂತದ್ದು. ಮಂಜರಿ. ಎಸ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.